ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಯಲಿಹಡಲಗಿ ಗ್ರಾಮದಿಂದ ಅಡಹಳ್ಳಟ್ಟಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೊಂಡ ಗುಂಡಿಗಳಿಂದ ತುಂಬಿಕೊಂಡಿದೆ. ರಸ್ತೆ ದುರಸ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸ್ಥಳೀಯರ ಪ್ರಕಾರ ಈ ರಸ್ತೆಯಲ್ಲಿ ದಿನನಿತ್ಯ ಸಂಚರಿಸುವ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ವಿಶೇಷವಾಗಿ ಬೈಕ್ ಸವಾರರು ಜೀವ ಭಯದಲ್ಲಿ ಸಂಚರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬಹುತೇಕ ದಿನಗಳಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ತಾಲೂಕು ಅಧ್ಯಕ್ಷರು ಪ್ರವೀಣ್ ನಾಯ್ಕ್ ರವರು ಸೇರಿ ವಿಡಿಯೋ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಒಂದು ದಿನ ಬಿಟ್ಟು ಒಂದು ದಿನ ಅಪಘಾತವಾಗ್ತಾ ಇದೆ. ದಯವಿಟ್ಟು ಶೀಘ್ರದಲ್ಲೇ ರಸ್ತೆ ದುರಸ್ತಿ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ರಸ್ತೆಗಳ ನಿರ್ಲಕ್ಷ್ಯ ನೋಡಿ, ನೀವು ವಿಡಿಯೋ ಮೂಲಕ ನೋಡ್ತಾ ಇರಬಹುದು ರಸ್ತೆ ಯಾವ ರೀತಿ ಹದಗೆಟ್ಟಿದೆ ಅನ್ನುವಂಥದ್ದನ್ನ. ಅಥಣಿ ತಾಲೂಕಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ರಸ್ತೆ ಹದಗೆಟ್ಟರು ಕೂಡ ರಸ್ತೆ ದುರಸ್ತಿಗೆ ಮುಂದಾಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ರಸ್ತೆ ಮಾಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಸುಧಾರಣೆ ಮಾತ್ರ ಮಾಡ್ತಾ ಇಲ್ಲ. ಮಾಧ್ಯಮ ಹಾಗೂ ಪತ್ರಿಕಾ ವರದಿ ಪ್ರಕಟಿಸಿದ್ರು ಕೂಡ ರಸ್ತೆಗೆ ಸುಧಾರಣೆಗೆ ಮುಂದಾಗ್ತಾ ಇಲ್ಲ ಸಂಬಂಧಪಟ್ಟವರು. ಈ ರಸ್ತೆಯಲ್ಲಿ ವಾಹನ ಸವಾರರು ಸಂಚರಿಸುವವರು ಹಿಡಿ ಶಾಪ ಹಾಕಿಕೊಳ್ಳುತ್ತಾ ಸಂಚರಿಸುತ್ತಿದ್ದಾರೆ. ನಮಸ್ಕಾರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಯಲಡಗಿ ಗ್ರಾಮದಿಂದ ಅಡಹಟ್ಟಿ ಗ್ರಾಮಕ್ಕೆ ಹೋಗಬೇಕಾದ 4 ಕಿಲೋಮೀಟರ್ ರಸ್ತೆ ಇದು ಯಾವ ರೀತಿ ರಸ್ತೆ ಇದೆ ಅನ್ನೋದನ್ನು ನೋಡ್ಬೋದು. ಇದು ನೋಡಿ ಯಾವ ರೀತಿ ತೆಂಗು ಗುಂಡಿಗಳಿವೆ ಅಂತ ನೋಡಿ. ಇದು ನೋಡಿ ರಸ್ತೆ ಈ ಥರ ಕಿತ್ತೋಗಿದೆ. ಇಷ್ಟು ಬೇಗ ರಸ್ತೆ ಕಿತ್ತೋದ್ರು ಮತ್ತು ಈ ರಸ್ತೆ ಮಾಡಬೇಕಾದ್ರೆ ಗಮನಕ್ಕೆ ತಂದರೂ ರಸ್ತೆ ಮಾಡ್ತಿಲ್ಲ. ಇದು ನೋಡಿ ಯಾವ ರೀತಿ ತೆಗ್ಗಿದೆ ಅನ್ನೋದನ್ನು. ಇಲ್ಲಿ ಅಡಹಟ್ಟಿ ಗ್ರಾಮದಿಂದ 4 ಕಿಲೋಮೀಟ್ರ್ ಚಲಿಸಬೇಕಾದ ರಸ್ತೆ ಇದು. ರಸ್ತೆ ಯಾರ ಗಮನಕ್ಕೆ ತಂದರೂ, ಇಲ್ಲಿ ರಸ್ತೆ ಮಾಡಬೇಕಂತ ಗಮನಕ್ಕೆ ತಂದ್ರೂ ಇಲ್ಲಿನ ಸಂಬಂಧಪಟ್ಟವರು ಈ ರಸ್ತೆ ಮಾಡ್ತಾ ಇಲ್ಲ. ಇನ್ನು ಗ್ರಾಮಸ್ಥರ ಪ್ರಕಾರ ಹಲವು ಬಾರಿ ಮಾಧ್ಯಮಗಳ ಮೂಲಕ ಮತ್ತು ಮನವಿಗಳ ಮೂಲಕ ಸಮಸ್ಯೆ ಗಮನಕ್ಕೆ ತಂದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಚುನಾವಣೆ ಸಮಯದಲ್ಲಿ ಅಭಿವೃದ್ಧಿಯ ಭರವಸೆ ಕೊಡುವ ರಾಜಕಾರಣಿಗಳು ನಂತರ ಜನರ ಸಮಸ್ಯೆಗಳನ್ನ ಮರೆತು ಬಿಡ್ತಾರೆ ಎಂದು ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಡಹಟ್ಟಿ ಗ್ರಾಮದಿಂದ ಹೋಗ್ಬೇಕಾದ್ರೆ ಯಲಡಗಿ ಗ್ರಾಮದಿಂದ 4 ಕಿಲೋಮೀಟರ್ ರಸ್ತೆ ಐತ್ರಿ, ಅಲ್ಲಿ ಹದಗೆಟ್ಟು ಹೋಗಿದ್ರಿ ಫುಲ್. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಥಣಿ ಮತಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ಯಲಡಗಿ ಹಾಗೂ ಅಡಹಟ್ಟಿ ಮಾರ್ಗವಾಗಿ ಗಡಿ ಭಾಗದವರೆಗೆ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದೆ. ಏಕೆಂದರೆ ಗುಂಡಿನ ಸರಿಮಾಲೆಯನ್ನು ಇವತ್ತು ನೋಡಬೇಕಾಗಿದೆ. ಇದರಿಂದ ಜನರಿಗೆ ಹೋಗಲು ಬರಲು ತೊಂದರೆಯಾಗಿ ಆಗ್ತಾ ಇದೆ ಮತ್ತು ಅಲ್ಲಿ ಅಪಘಾತವೂ ಕೂಡ ಜಾಸ್ತಿ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಈ ಭಾಗದ ಜನಪ್ರತಿನಿಧಿಗಳು ಶಾಸಕರು ಆ ರಸ್ತೆಯನ್ನು ತಾವು ಸುಧಾರಣೆಯನ್ನು ಮಾಡಿ ಒಂದು ಡಾಂಬರೀಕರಣವನ್ನು ಮಾಡಬೇಕನ್ನು ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೀನಿ. ಅಥಣಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಇದೇ ರೀತಿಯ ರಸ್ತೆಗಳ ದುಸ್ಥಿತಿ ಮುಂದುವರೆದಿದ್ದು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಆಡಳಿತದಿಂದ ಸಮರ್ಪಕ ಕ್ರಮ ಕೈಗೊಳ್ಳದಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ತಕ್ಷಣ ರಸ್ತೆ ದುರಸ್ತಿ ಕಾರ್ಯ ಕೈಗೊಂಡು ಸಂಚಾರಕ್ಕೆ ಸುರಕ್ಷಿತ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ತಾಲೂಕು ಆಡಳಿತ, ಜಿಲ್ಲಾ, ರಾಜ್ಯ ಸರ್ಕಾರದ ಸಚಿವರು, ಕೇಂದ್ರ ಸರ್ಕಾರದ ಸಚಿವರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಶಾಸಕರು ಅಥಣಿ ತಾಲೂಕಿನ ಹಳ್ಳಿಗಳು ರಸ್ತೆ ಸುಧಾರಣೆ ಮಾಡ್ತಾರಾ ಅಥವಾ ಯಥಾಸ್ಥಿತಿ ಮುಂದುವರಿಸ್ತಾರಾ ಕಾದು ನೋಡಬೇಕಾಗಿದೆ. ಮಹೇಶ್ ಶರ್ಮಾ, ನವ ಕರ್ನಾಟಕ ಟಿವಿ.